ಕಣೋ. ನಾನು ಕ್ಯಾಬ್ ಡ್ರೈವರ್ ಅಂತ ಎಲ್ಲಿ ರಿಜೆಕ್ಟ್ ಮಾಡ್ತಾಳೋ ಅಂತ ಭಯ. ಆದ್ರೆ ಇವತ್ತೊಂದಿನ ಬಿಟ್ರೆ ನಾಳೆಯಿಂದ ಅವಳು ಇಲ್ಲಿರಲ್ಲ ಕಣೋ. ನಾನು ಹೇಳ್ಬಿಡ್ತೀನೋ, ನಾನೇ ಮಹಾದೇವ್ ಅಂತ ಹೇಳ್ಬಿಡ್ತೀನೋ. ಲವ್, ಅವಳಿಗೋಸ್ಕರ SAP ಕೋರ್ಸ್ ಕೂಡ ಮಾಡ್ತಾ ಇದ್ದೀನೋ. ಡಿಗ್ರಿ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ ಗೊತ್ತಾ. ಜಾಬ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಕಣೋ. ಅವಳು ನನ್ನ ಒಪ್ಕೋತಾಳೆ ಅಂತ ನಂಬಿಕೆ ನನಗಿದೆ. ಹೇಳ್ಬಿಡ್ತೀನಿ ಕಣೋ, ನಾಳೆ ಅವಳಿಗೆ ನಾನೇ ಮಹಾದೇವ್ ಅಂತ ಹೇಳ್ಬಿಡ್ತೀನಿ. ಗೋವಿಂದ್, ನಿನ್ನ ಹತ್ರ ಮಾತಾಡ್ಬೇಕು. ಗೋವಿಂದ್, ಒಂದ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ವರುಣ್, ನನ್ನ ಇರಿಟೇಟ್ ಮಾಡಬೇಡ. ದಯವಿಟ್ಟು ನನ್ನ ಮಾತು ಕೇಳು ಪ್ಲೀಸ್. ನನ್ನ ಫ್ಲೈಟ್ಗೆ ಇನ್ನ 2 hours ಟೈಮ್ ಇದೆ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ಪ್ಲೀಸ್. ನನ್ನ ಲೈಫಲ್ಲಿ ನಿನಗೆ ಯಾವ ತರ ಇಂಪಾರ್ಟೆನ್ಸು ಇಲ್ಲ. ಗೆಟ್ ಔಟ್. ಏಯ್, ರೇಪ್ ಮಾಡಿದ್ರು. ನನ್ನ ಕಣ್ ಮುಂದೆನೆ ಕ್ರೂರವಾಗಿ ರೇಪ್ ಮಾಡಿದ್ರು. ಏನ್ ಮಾತಾಡ್ತಿದ್ಯೋ? ಅವಳು ಯಾವತ್ತು ನಿನಗೆ ಮೋಸ ಮಾಡ್ಬೇಕು ಅನ್ಕೊಂಡಿಲ್ವೋ? ಹಾಗ ಅನ್ಕೊಂಡಿದ್ರೆ ಈಗ್ಲೂ ನಿನ್ಗೆ ಈ ವಿಷಯ ಗೊತ್ತಾಗ್ತಿರ್ಲಿಲ್ಲ. ಅವತ್ತು ನಿನ್ನ ಹಾಸ್ಪಿಟಲ್ ನೋಡಕ್ ಬಂದಿದ್ದು ನಿನ್ಗೆ ಏನಾಗಿದ್ಯೋ ಅಂತ ನೋವಲ್ಲಿ. ಮದ್ವೆ ಮಾಡ್ಕೊಂತೀಯ ಅಂತಲ್ಲ. ಅಷ್ಟಕ್ಕೂ ತಪ್ಪೆಲ್ಲ ನನ್ನಿಂದಾನೆ ಅಂತ ಹೇಳಿದ್ನೋ. ನಾನೇ ಮದುವೆ ಮಾಡ್ಕೊಂತೀನಿ ಅಂದೆ. ಅವಳು ನನ್ನ ಕೆನ್ನೆ ಮೇಲೆ ಹೊಡೆದು ನೀನ್ ನನ್ನ ಬೆಸ್ಟ್ ಫ್ರೆಂಡು, ಇನ್ ಯಾವತ್ತು ಇಂಥ ಯೋಚನೆ ಇಟ್ಕೊಂಡು ನನ್ನ ಹತ್ರ ಬರಬೇಡ ಅಂತ ಹೇಳಿದ್ಲು. ಆ ಹುಡುಗಿ ಗೋಲ್ಡ್ ಕಣೋ, ಅಂತ ಹುಡುಗಿನ ಯಾವತ್ತು ಮಿಸ್ ಮಾಡ್ಕೋಬೇಡ. ವರ್ಜಿನಿಟಿ ಹೋದ್ರೆ ಕ್ಯಾರೆಕ್ಟರ್ ಹೋಯ್ತು ಅಂತ ಅಲ್ವೋ. ಈ ವಿಷಯ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಇದೆ ಅಂತ ಅನ್ಕೊಂಡಿದ್ದೀನಿ. ಗುಡ್ ಬೈ. ನಾನು ವಿನುತಾ ಕಣೋ. ಇವನು ಯಾಕೆ ಮಾಡ್ತಿದ್ದಾನೆ ಇವಾಗ? ಹಲೋ ಸರ್. ಹಾಯ್ ಭರತ್, ಹೇಗಿದೆ ಹೊಸ ಪ್ರಾಜೆಕ್ಟ್? ಹೇಗಿದೆಯಾ? ಅದರಲ್ಲಿ ಏನಿದೆ ಸರ್? ಏನಾದರೂ ವರ್ಕ್ ಕೊಟ್ರೆ ತಾನೇ ಮಾಡೋಕ್ಕೆ. ನಿನಗೆ ವರ್ಕ್ ಕೊಟ್ರೆ ಏನಾಗುತ್ತೆ ಅಂತ ಹಳೆ ಪ್ರಾಜೆಕ್ಟ್ ಅವ್ರು ಹೇಳಿದ್ರು. ಬೈ ದ ವೇ, ಸ್ಯಾಲ್ರಿ ಸಿಕ್ತಲ್ವಾ? ಫಸ್ಟ್ ವೀಕೆಂಡ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಇಲ್ಲ ಸರ್, ಈ ಒಂದ್ಸಲ ನಾನು ಬರೋಕ್ಕಾಗಲ್ಲ. ನೀವೇ ಪಾರ್ಟಿ ಮಾಡ್ಕೊಳ್ಳಿ ಸರ್. ಅದ್ಯಾಕೆ ಹಾಗೆ ಹೇಳ್ತಿದೀಯಾ? ಯಾವುದೇ ಕೆಲಸ ಮಾಡಿಲ್ಲ ಅಂದ್ರೂ ಪ್ರಾಜೆಕ್ಟಲ್ಲಿ ಇಟ್ಕೊಂಡಿದ್ದೀನಲ್ಲ. ಏನೋ ಕೆಲಸ ಮಾಡ್ತಿಲ್ವಾ? ಕತ್ತೆ ದುಡ್ದಾಗ ದುಡಿತಾ ಇದ್ದೀನಿ ಸರ್. ಯಾವ ಸಾಫ್ಟ್ವೇರ್ ಎಂಪ್ಲಾಯ್ ಆದರೂ 48 ಗಂಟೆ ವಾರಕ್ಕೆ ದುಡಿತಾನೆ ಸರ್. ನಾನು 60 ಗಂಟೆ ದುಡಿತಾ ಇದ್ದೀನಿ ಸರ್. ಪ್ರಪಂಚದಲ್ಲಿ ನಂತರ ಇರ್ತಾನ ಸರ್. ವೀಕೆಂಡ್ಗೆ ಹೆದ್ರುಕೊಂಡು ವೀಕ್ ಡೇಸ್ ಕಾಯ್ತಾ ಇರೋನು. ಇದೆಲ್ಲ ಬಿಡಿ ಸರ್, ನೀವು ಪಾರ್ಟಿ ಮಾಡ್ಕೊಳ್ಳಿ. ಕೆಲಸ ಮಾಡ್ತಿದ್ಯಾ? ನಾವ್ ಎಲ್ಲಿ ಕೆಲಸ ಮಾಡ್ತಿದೀವಿ? ಪಾರ್ಟಿ ತಾನೇ ಮಾಡ್ತಿದೀವಿ. ಏನಲ್ಲೋ ಪಾರ್ಟಿನಾ? ನಿನ್ನ ಅಜ್ಜಿ ನೀನ್ ಟೈಟ್ ಆಗಿ ವಾಂತಿ ಮಾಡಿದ್ರೆ ನಿನ್ ಬೆಡ್ಶೀಟ್ ತೊಳಿಬೇಕು, ನಿನ್ ತಟ್ಟೆ ತೊಳಿಬೇಕು, ನಿನ್ ಹಣ್ಣು ತೊಳಿಬೇಕು, ನಿನ್ ಮೂತಿ ಒರೆಸ್ಬೇಕು. ಇದೇ ಕಣೋ ನಾನು ಮಾಡೋದು. ಇದೆಲ್ಲ ಬೇಡ ಕಣೋ. ನೀನ್ ಫುಲ್ ಆಗಿ ಕುಡ್ದು ಮಾತಾಡ್ತಾ ಕೂತಿರ್ತೀಯ. ನಾನು ಯಾವತ್ತಾದ್ರೂ ಕುಡಿಯೋದು ನೋಡಿದ್ಯೇನೋ? ನಾನು ಕುಡಿಯೋದೇ ನೀರು. ಅದ್ರಲ್ಲೇನೋ ಸಿಗತ್ತೆ. ನೀನ್ ಆರಾಮಾಗಿ ಚಿಲ್ ಮಾಡ್ತೀಯಾ, ನನ್ ಜಾಬಿಗೆ ಕತ್ರಿ ಹಾಕ್ತೀಯಾ. ನೀನ್ ಈ ತರ ಖರ್ಚು ಮಾಡಿಸಿದ್ರೆ ನಿನ್ ಗಂಟೆ ಎಲ್ಲ ಹೋಗುತ್ತೆ, ನನ್ ಗಂಟೆ ಹೋಗತ್ತಲ್ಲಿ. ಏನು ನನ್ನೇ ಹೋಗೋ ಬರೋ ಅಂತಿದ್ಯಾ? ನಿನಗ್ ತುಂಬಾ ಕೋಪ್ ಜಾಸ್ತಿ ಆಗಿದ್ಯೋ? ನಿನ್ಗೆ ಅರ್ಥ ಆಗ್ತಿಲ್ಲ. ಪ್ರಾಜೆಕ್ಟ್ ಇಂದ ತೆಗ್ದಾಕಿದ್ರೆ ಕೆಲ್ಸ ಇಲ್ದೆ ರೋಡಲ್ಲಿ ತಿರುಗ್ಬೇಕಾಗುತ್ತೆ. ಹೋದ್ರೆ ಹೋಯ್ತು ಬಿಡ. ಅಷ್ಟು ಅವಶ್ಯಕತೆ ಬಂದ್ರೆ ಕೇಳೋ. ರೋಡಲ್ಲಿ ದೋಸೆ ಹಾಕೋತೀನಿ, ಇಲ್ಲಾಂದ್ರೆ ಬಜ್ಜಿ ಹಾಕೊಳ್ತೀನಿ. ರೋಡ್ ಸೈಡಲ್ಲಿ ಬಟ್ಟೆ ಮಾರ್ಕೋತೀನಿ. ಇಡ ಫೋನು ನಿಮ್ಮ ಅಜ್ಜಿ. ಇವನಿಗೆ ಜಾಸ್ತಿ ಆಯ್ತು. ನಿಮಗೆ ಕೊಟ್ಟಿರೋ ಟೈಮ್ ಆಗೋಯ್ತು. ನೀವೇ ನನ್ನ ಹತ್ರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಪೊಲೀಸ್ ಆಗಿ ನಾನೇ ಬಂದ್ರೆ ಪರಿಸ್ಥಿತಿ ಬೇರೆ ತರ ಇರುತ್ತೆ. ಏನೋ ದುಡ್ಡು ತಂದ? ಅದು ಸರ್, ದುಡ್ಡು ಅಡ್ಜಸ್ಟ್ ಆಗಿಲ್ಲ ಸರ್.
ಅಜ್ಜಿ ಸಾಫ್ಟ್ವೇರ್ ಕಂಪನಿ ಅಂತ ಸಾಫ್ಟ್ ಆಗಿ ಡೀಲ್ ಮಾಡ್ತಿದ್ರೆ ಓವರ್ ಆಕ್ಷನ್ ಮಾಡ್ತಿದ್ದೀರಾ. ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ರೆ ಕೀಬೋರ್ಡ್ ಒತ್ತೋದಕ್ಕೆ ಕೈಗಳು, ಮಾನಿಟರ್ ನೋಡೋದಕ್ಕೆ ಕಣ್ಗಳು ಎರಡೂ ಇರಲ್ಲ. ಕಣ್ಣು ಕಿತ್ತಾಕ್ಬಿಡ್ತೀನಿ. ಏಯ್, ನೋಡೋಕೆ ಅಮಾಯಕರ ತರ ಇದಾರೆ. ಇವ್ರ ಹತ್ರ ಏನು ಇವ್ರ ಅಮಾಯಕರೇನು ಬಾಸ್, ಈ ನನ್ ಮಕ್ಳು ಡ್ರಗ್ಸ್ ಮಾಡ್ತಿದ್ರು. ದೊಡ್ಡ ದೊಡ್ಡ ಮೀನುಗಳನ್ನ ಬಿಟ್ಬಿಟ್ಟು ಈ ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡ್ದಿದ್ಯಲ್ಲ, ಬಿಟ್ಬಿಡು. ಇವನ್ ಜೊತೆ ನಾನು ಮಾತಾಡ್ತೀನಿ, ನೀ ಹೊರಡಿ. ಅದಲ್ಲ ಬಾಸ್, ಏಯ್, ಬಾಯ್ಸ್, ಹೇಗೂ ಇಷ್ಟು ದೂರ ಬಂದಿದ್ದೀರಾ, ಪಾರ್ಟಿಲಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಸರ್. ಪರವಾಗಿಲ್ಲ ಸರ್. ರಿಲ್ಯಾಕ್ಸ್ ಬಾಯ್ಸ್, ಇವತ್ತು ನನ್ನ ಬರ್ಡೇ. ಇಷ್ಟು ದೂರ ಬಂದು ಕುಡಿದೆ ಹೋದ್ರೆ ನನಗಿಷ್ಟ ಆಗೋದಿಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಈ ಕೇಸ್ ಬಗ್ಗೆ ಮರ್ತೋಗ್ಬಿಡಿ. ನಜೀರ್, ಇವ್ರಿಗೇನ್ ಬೇಕೋ ನೋಡ್ಕೋ. ನಜೀರ್, ಟಾರ್ಗೆಟ್ಸ್ ಬಿಲ್ಡಿಂಗ್ ಒಳಗಡೆ ಹೋಗೋವರೆಗೂ ಹತ್ರ ನಿಂತ್ಕೊಂಡು ಮಾನಿಟರ್ ಮಾಡು. ಲೇ, ಅವನಿಂದ ನಮ್ಮ ಡ್ರಗ್ಸ್ ವ್ಯಾಪಾರ ಹೋಯ್ತು, ನಮ್ಮಿಂದ ಅವನ್ ಪ್ರಾಣ ಹೋಗ್ಬೇಕು. ಅಣ್ಣ, ನಮ್ ದಂಧೆ ಮುಗಿಸ್ದವನ್ನ ಮುಗಿಸ್ಬಿಟ್ಟೆ, ಬರ್ತಾ ಇದ್ದೀನಿ. ಬಾಸ್, ರಿಷಿಗೆರ ಚುಚ್ಚಿಬಿಟ್ರು. ಪ್ಲಾನ್ ಬಿ. ರಿಷಿ ಬರ್ಲಿಲ್ವಾ? ಅವನು ಇಶಿತನ ಮೀಟ್ ಮಾಡಕ್ ಹೋಗಿರ್ಬೇಕು ಅನ್ಸುತ್ತೆ. ಹೋ, ನಾವ್ ಅನ್ಕೊಂಡ ಹಾಗೆ 5 BCBs ಒಂದೇ ಸಮಯದಲ್ಲಿ ಬ್ಲಾಸ್ಟ್ ಆಗಬೇಕು. ಮೆಟಲ್ ಡಿಟೆಕ್ಟರ್ಸ್, ಸ್ಕ್ಯಾನರ್ಸ್ ಯಾವುದು ಈ ಬಾಂಬ್ನ ಡಿಟೆಕ್ಟ್ ಮಾಡೋದಿಲ್ಲ. ಈ ಬಾಂಬ್ ಆಪರೇಟ್ ಮಾಡೋದಕ್ಕೆ ಯಾರು ಲೊಕೇಶನ್ ಹತ್ರ ಇರಬೇಕಾದ ಅವಶ್ಯಕತೆ ಇಲ್ಲ. ಪ್ರಾಣ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. BCBsನ ಯಾವ ಸಿಗ್ನಲ್ ಜಾಮರ್ಸು ನಿಲ್ಸೋಕ್ಕಾಗಲ್ಲ. ಇದು ಸಕ್ಸಸ್ ಆದರೆ ಪ್ರತಿ ಇಂಡಿಯನ್ನು ಟೆರರಿಸ್ಟ್ ಆಗಿ ಮಾಡ್ಬೋದು. ತಗೋ, ಈರುಳ್ಳಿ ಬೆಳ್ಳುಳ್ಳಿ ಬಂದಿದ್ಯಾ? ಬಾದಾಮ್ ಮಸಾಲ
ಒಂದ್ಸಲ 2 ಸಲ ಚೆಕ್ ಮಾಡು, ಯಾವುದು ಮಿಸ್ ಆಗಬಾರ್ದು. ಸರಿನಾ? ಎಲ್ಲ ಬಂದಿದೆಯಲ್ಲ? ಹಾಂ ರೈಟ್. ಎಲ್ಲ ಸರ್ ಆದಿತ್ಯ ಸರ್ ಕರಿತಿದ್ದಾರೆ. ವೇಟ್ ಮಾಡಕ್ಕೆ ಹೇಳು. ಪ್ಲೀಸ್ ಸರ್ ಒಂದ್ಸಲ ಬನ್ನಿ ಸರ್. ಯಾಕ್ರೋ ನಿಮ್ಗಳಿಗೆ ಇಷ್ಟೊಂದು ಆತರ? ಬೈಯೋನ್ಗೆ ಎಷ್ಟಿರ್ಬೇಕಾದ್ರೆ ನಾ ಬೈಸ್ಕೊಳ್ಳೋದು ನನಗೆ ಎಷ್ಟಿರಬಾರ್ದು? ವೇಟ್ ಮಾಡಕ್ಕೆ ಹೇಳು. ಬರ್ತೀನಿ, ವೇಟ್ ಮಾಡಕ್ಕೆ ಹೇಳು. ಅದು ಕ್ಯಾಸ್ಟ್ರಾಲ್ ಬಂದಿದ್ಯಾ? ಎಲ್ಲ ಬಂದಿದೆ ಅಲ್ವಾ? ಹಾಂ, ಶುಗರು 3 ಥರದ ಶುಗರು 0 ಕ್ಯಾಲರಿ ಶುಗರು, ಬ್ರೌನ್ ಶುಗರ್ ಬಂದಿದೆಯಲ್ಲ? 3 ಬಂದಿದೆಯಲ್ಲ? ಬ್ರೌನ್ ಶುಗರಾ? ಲೋ, ಬ್ರೌನ್ ಶುಗರ್ ಅಂದ್ರೆ ಆ ಶುಗರ್ ಅಲ್ಲ ಬಿಡು, ಅನ್ಪ್ರೊಸೆಸ್ ಶುಗರು. ಈಗ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಬಿಡು. ಒಂದ್ ನಿಮಿಷ ಇರು, ಮತ್ತೆ ಹೇಳ್ತಾ ಇದೀನಿ ಕೇಳು. ಸರ್ ಇರೋ, ಮತ್ತೆ ಮಾಡ್ತೀನಿರೋ. ಏನ್ ಮಾತಾಡ್ತಾನೆ ಏನ್ ಮಾತಾಡ್ತಾನೆ? ಪಾರ್ಟಿ ಬೇಕಂತ ಮತ್ತೆ ಜಾಬ್ ಇಂದ ಕಿತ್ತಾಕ್ನ? ಏನ್ ಮಾಡಿದಾನೆ? ಏನಿದ್ರೆ ನನ್ನ ಹತ್ರ? ಆದಿತ್ಯ ಸರ್ ಲೈನ್ ಆಗಿದ್ದಾರೆ. ಸರ್ ಹೇಳಿ ಸರ್, ಯಾಕೆ ಸರ್ ಈ ತರ ಭಯೋದಕ್ಕೂ ನೀವು ಆತರ ಪಡ್ತೀರಾ? ಅದೇ, ಈ ರಿಮೋಟ್ ಸೆನ್ಸರ್ ಪ್ರಾಜೆಕ್ಟ್ ಲೈವ್ ಅಲ್ಲಿ ಇದೆ. ಅದರಲ್ಲಿ ಪ್ರೀ ಪ್ರೊಡಕ್ಷನ್ ಅಲ್ಲಿ ಬಗ್ ಬಂದಿದೆ. ಈ ಟೆಕ್ನಾಲಜಿ ಸರಿಯಾಗಿ ಸಿಕ್ಕಾಕೊಂಡ ಹೆಂಗ್ ಆಟ ಆಡ್ತೀನಿ ನೋಡು. ಪ್ಲೀಸ್ ಹೆಲ್ಪ್ ಮೀ. ಇವಾಗ್ಲೇ ನಿಂಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಟೀಗೆ ಇಟ್ಟಿದ್ದೀನಿ, ಫಸ್ಟ್ ಟೀ ನೀನೇ ಕುಡಿಬೇಕು. ಲೇ, 1 ಟೀ ಏನೋ 100 ಟೀ ಕುಡಿತೀನಿ. HR ಹತ್ರ ಮಾತಾಡಿ ನಿನ್ನ ರೆಸಿಗ್ನೇಷನ್ ಬ್ಯಾಕ್ ತಗೊಂಡ್ಬರ್ತೀನಿ. ಪ್ಲೀಸ್ ಕಮ್ ಟು ಮೈ ಕ್ಯಾಬಿನ್. ಮತ್ತೆ ಆ ಸಮಸ್ಯೆ ಎಲ್ಲ ಬೇಡ, ಕೆಲಸ ಬಿಡ್ತೀನಿ ನಾನು. ನನಗೆ ಈ ಸಾಫ್ಟ್ವೇರ್ ಜಾಬೇ ಸೆಟ್ ಆಗೋದಿಲ್ಲ. ನೀನೇನೋ ನನ್ನ ಹತ್ರ ಬೇಡ್ಕೊಂಡು ನನ್ನ ಈಗೋ ಸ್ಯಾಟಿಸ್ಫೈ ಮಾಡೋದಕ್ಕೆ ಬರ್ತೀನಿ. ನಿನ್ನ ಸಮಸ್ಯೆ ಏನು ಅಂತ ನೋಡ್ತೀನಿ. ಬರ್ತಿದ್ದೀನಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸರ್. ಬರ್ತೀನಿ, ಹೋಗೋ. ಇವಾಗ ತೋರಿಸ್ತೀನಿ ನೋಡಿ ಇವನ್ಗೆ. ಹಾಂ ಹೇಳೋ. ಡಾಕ್ಟರ್, ವಾಟ್ ಹ್ಯಾಪೆಂಡ್? ಓ ಮೈ ಗಾಡ್. ಕಮ್ ಆನ್, ಗಿವ್ ಮಿ ದ ಸ್ಕ್ಯಾನರ್. ಕ್ವಿಕ್. ಬಾಂಬ್ನ ಆಪರೇಟ್ ಮಾಡಿ ತೆಗೆಯೋದು ಇಟ್ಸ್ ಇಂಪಾಸಿಬಲ್. ಬಾಂಬ್ನ ಆನೆಸ್ ಇಂದ ಒಳಗಡೆ ಕಳಿಸಿ ರಿಕ್ಟಿಮ್ ಅಲ್ಲಿ ಸ್ಟಿಕರ್ ಎಡ್ ಮಾಡಿದ್ದಾರೆ. ಅದು ಎಷ್ಟು ಫಾಸ್ಟ್ ಪ್ರೊಸೀಜರ್ ಆದ್ರೂ ಕೂಡ ಅದನ್ನ ತೆಗೆಯಕ್ಕೆ 3 ಅವರ್ ಆಗುತ್ತೆ. ಈ ವಿಷಯ ಹೊರಗೆ ಹೇಳ್ಬೇಡಿ. ಹಾಸ್ಪಿಟಲ್ ಪೇಷಂಟ್ ಡಿಸ್ಟರ್ಬ್ ಆಗಬಾರ್ದು. ಓಕೆ? ಯು ಡೋಂಟ್ ವರಿ. ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಇಸ್ ಕಾನ್ಶಿಯಸ್. ಯಾರೋ ನೀನಾ? ಸರ್, ಯಾಕೆ ಈ ಹಾಸ್ಪಿಟಲ್ನ ಬ್ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಯಾವ ಟೆರರಿಸ್ಟ್ ಗ್ರೂಪ್? ICISನ? ಅಲ್-ಖೈದಾನ? ನಾನು ಬಿಲ್ಡಿಂಗ್ ಬ್ಲಾಸ್ಟ್ ಮಾಡೋದು ಸರ್. ಮತ್ತೆ ಈ ಬಾಡಿ ಒಳಗೆ ಡಿವೈಸ್ ಹೇಗೆ ಬಂತು? ಟೆಲ್ ಮೀ. ಹೇಳು ಸುಧಾ. ಹೇಯ್, ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಫೋನ್ ಮಾಡಿದ್ನೆ. ನಾನೊಂದು ಆಪ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಎ ವಂಡರ್ಫುಲ್ ಆಪ್. ನನಗೆ ಯಾವ ಆಪ್ ಬಗ್ಗೆನೂ ಆಸಕ್ತಿ ಇಲ್ಲ ಕಣೆ, ಬಿಟ್ಬಿಡು. ಹೇಳು ಸುಧಾ. ಹೇಯ್, ನಾನು ಹೇಳೋದನ್ನ ಕೇಳೆ, ನಿನ್ಗಿದ್ ಯೂಸ್ ಆಗತ್ತೆ. ಇದು ನಮ್ಮ ಯೋಗೇಶ್ ಸರ್ ಪ್ರಾಜೆಕ್ಟ್. ಈ ಆಪ್ ಅಲ್ಲಿ ಯಾವ್ದಾದ್ರು ಫೋಟೋ ಹಾಕಿದ್ರೆ ಆ ಫೋಟೋ ಸಂಬಂಧಪಟ್ಟಂತ ಸೋಷಿಯಲ್ ನೆಟ್ವರ್ಕ್ ಅಲ್ಲಿರೋ ಎಲ್ಲಾ ನಂಬರ್ಸು ಬರುತ್ತೆ. ಅದೇ ಫೋಟೋ ಕೂಡ ಆ ಆಪ್ ಗೆ ಅಪ್ಲೋಡ್ ಮಾಡಿ ನೋಡೆ, ಏನಾದ್ರೂ ಕ್ಲೂ ಸಿಗ್ಬೋದು. ಓಕೆ, ಹಾಗೆ ಆಗ್ಲಿ. ಬಾಯ್. ಏನ್ ಸರ್ ನೀವು ಮಾತಾಡ್ತಾ ಇರೋದು? ನಾನು ಹ್ಯೂಮನ್ ಬಾಂಬಾ? ಅಂದ್ರೆ ಗೊತ್ತಿಲ್ಲದೆ ನಡೆದಿದ್ಯಾ? ಡ್ರಗ್ಸ್ ಟ್ರಾಫಿಕ್ ಮಾಡೋರು ನಿನ್ಗೆ ಹೊಡೆದು ಬಾಂಬ್ ಇಟ್ಟಿರ್ಬೋದಾ? ಇಲ್ಲ ಸರ್, ಅವತ್ತು ನಾವು ಗೆಸ್ಟ್ ಹೌಸ್ಗೆ ಹೋದ್ವಿ. ಅಲ್ಲಿ ಎಲ್ಲರೂ 1 ಅವರ್ ಅನ್ಕಾನ್ಶಿಯಸ್ ಆಗಿ ಹೋಗಿದ್ವಿ. ಓಕೆ. ಅಲ್ಲಿ ಏನಾದರೂ ನಡೆದಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ. 1 ಮಿನಿಟ್ ಸರ್. ಹಲೋ ರಿಷಿ. ಲೈ, ಇಶಿತಾಗೆ ಪ್ರಪೋಸ್ ಮಾಡ್ತೀಯಾ?
ಏಯ್ ನೀವೆಲ್ಲ ಎಲ್ಲಿದ್ದೀರಾ? ನಾನು ಆಫೀಸಲ್ಲಿದ್ದೀನಿ. ಆಫೀಸ್ ಅಲ್ಲ, ನಿಮ್ನ ಯಾರು ಡ್ರಾಪ್ ಮಾಡಿದ್ದು? ಅದೇ ನಿನ್ ಕಾರಲ್ಲೇ ಆ ಸೋನಿ ಟ್ರಾನ್ಸ್ಪೋರ್ಟ್ ಅವರು ಡ್ರಾಪ್ ಮಾಡಿದ್ರು. ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ, ಇಡು. ನನ್ನ ಬದಲು ಯಾರೋ ಬಂದು ಎಲ್ಲರನ್ನು ಕ್ಯೂ ಹಬ್ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ಬಾಂಬ್ ಇಂಜೆಕ್ಟ್ ಮಾಡಿ ಕ್ಯೂ ಹಬ್ನ ಬ್ಲಾಸ್ಟ್ ಮಾಡಕ್ ಹೊರಟಿದ್ದಾರೆ. ಮೈ ಗಾಡ್. ನಿನ್ನ ಯಾರೋ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಸರ್, ನನ್ನ ಫಾಲೋ ಮಾಡಿಕೊಂಡು ಅವ್ರ ಹಾಸ್ಪಿಟ್ಲ್ ಕೂಡ ಬಂದಿರ್ತಾರಲ್ವಾ? ಮೇ ಬಿ. ಅಂದ್ರೆ ನಾವು CCTV ಚೆಕ್ ಮಾಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದಲ್ವಾ ಸರ್? ಎಸ್ ಯು ಆರ್ ರೈಟ್.